ತುಮಕೂರಿನ ಐತಿಹಾಸಿಕ ಅಮಾನಿಕೆರೆಯನ್ನೇ ಕೇಂದ್ರವನ್ನಾಗಿಟ್ಟುಕೊಂಡು ಸುತ್ತಲೂ ನಿರ್ಮಾಣವಾಗಿರುವ ಸುಂದರ ಉದ್ಯಾನವನವನ್ನು ನಾನು ಮೊನ್ನೆವರೆಗೂ ನೋಡಲಾಗಿರಲಿಲ್ಲ. ಈ ಸುಂದರ ಉದ್ಯಾನವನ ನಿರ್ಮಾಣವಾಗಿ ಈಗಾಗಲೇ 11 ವರ್ಷ ಕಳೆದಿದೆ. ವೈಯಕ್ತಿಕವಾಗಿ ನನಗೆ ಈ ನೈಸರ್ಗಿಕ ಕಾಡುಗಳು ಇಷ್ಟವಾದಷ್ಟು ಈ ಕೃತಕವಾಗಿ ನಿರ್ಮಾಣವಾಗುವ ಪಾರ್ಕುಗಳು ಅಷ್ಟು ಗಮನ ಸೆಳೆಯೋದಿಲ್ಲ. ಈ ನಮ್ಮ ತುಮಕೂರಿನ ಅಮಾನಿಕೆರೆ ಪಾರ್ಕ್ನಲ್ಲಿ ನೆಟ್ಟು ಬೆಳೆಸಿರುವಂತಹ ಸಾಕಷ್ಟು ಅಲಂಕಾರಿಕ ಸಸ್ಯಗಳು, ಹೂವಿನ ಗಿಡಗಳು, ಆಕರ್ಷಕ ಗಿಡ ಮರಗಳು ಮನಸ್ಸನ್ನು ಸೆಳೆದು ಮನಸ್ಸಿಗೆ ಸಂತೋಷವನ್ನು ಕೊಡ್ತವೆ ನಿಜ. ಆದರೆ ಮುಖ್ಯವಾಗಿ ನಮ್ಮನ್ನು ಹೆಚ್ಚು ಉಲ್ಲಾಸಿತರನ್ನಾಗಿ ಮಾಡುವಂಥದ್ದು ಆ ನೈಸರ್ಗಿಕ ಅಮಾನಿಕೆರೆಯ ಹೊರತು ಈ ಪಾರ್ಕಿನಲ್ಲಿರುವ ಗಿಡಗಳಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಹೀಗಾಗಿ ಇವತ್ತು ತುಮಕೂರಿನ ಅಮಾನಿಕೆರೆಯ ಸುತ್ತಲೂ ನಿರ್ಮಾಣವಾಗಿರುವಂತಹ ಸುಂದರ ಉದ್ಯಾನವನ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಹೊತ್ತಿನಲ್ಲಿ ಈ ಅಮಾನಿಕೆರೆಯ ಇತಿಹಾಸ ಏನು, ಅದರ ಹಿರಿಮೆ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ನಿಮ್ಮಲ್ಲಿ ಕೆಲವರಾದರೂ ಫ್ರಾನ್ಸಿಸ್ ಬುಕನಾನ್ ಹೆಸರನ್ನು ಕೇಳಿರ್ತೀರಿ. ಈತ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ನಮ್ಮ ಮೈಸೂರು ಪ್ರಾಂತ್ಯವನ್ನು ಸುತ್ತಿ ಈ ಬ್ರಿಟಿಷ್ನವರಿಗೆ ಒಂದು ಸಮೀಕ್ಷೆಯ ವರದಿಯನ್ನು ಕೊಡ್ತಾನೆ. ಈ ವರದಿ ಅಥವಾ ಪುಸ್ತಕದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಮ್ಮ ಜನಜೀವನ, ನಮ್ಮ ನೈಸರ್ಗಿಕ ಸಂಪತ್ತು, ನಮ್ಮ ಭೌಗೋಳಿಕ ವಿಷಯಗಳನ್ನು ವಿಸ್ತಾರವಾಗಿ ಚರ್ಚಿಸಿದ್ದಾನೆ. ಹೀಗಾಗಿ ಈತನ ಈ ವರದಿ ಅಥವಾ ಪುಸ್ತಕ ಇವತ್ತಿಗೂ ಕೂಡ ನಮ್ಮ ಬ್ರಿಟಿಷರ ಕಾಲದ ನಡಾವಳಿಯನ್ನು ಅರ್ಥ ಮಾಡಲಿಕ್ಕೆ ಒಂದು ಮುಖ್ಯ ಗ್ರಂಥ ಆಗಿದೆ. ಇಂಥ ಫ್ರಾನ್ಸಿಸ್ ಬುಕನಾನು 200 ವರ್ಷಗಳ ಹಿಂದೆ ಮಧುಗಿರಿ ಮೂಲಕ ತುಮಕೂರಿಗೆ ಕಾಲಿಟ್ಟಾಗ ಆತನಿಗೆ ಮೊದಲು ಕಂಡಿದ್ದು ಈ ಅಮಾನಿಕೆರೆ. ಆತ ಈ ಕೆರೆಯ ನೀರನ್ನು ರೈತರು ಹಂಚಿಕೊಂಡು ಬೆಳೆಯನ್ನು ಬೆಳೆಯುತ್ತಿದ್ದ ಬಗ್ಗೆ ತನ್ನ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾನೆ. ಹೀಗಾಗಿ ಬ್ರಿಟಿಷರೇ ದಾಖಲಿಸಿರುವಂತೆ ಈ ತುಮಕೂರಿನ ಅಮಾನಿಕೆರೆ ಪುರಾತನ ಇತಿಹಾಸ ಹೊಂದಿರುವಂತಹ ಅಪರೂಪದ ಕೆರೆಯಾಗಿದೆ. ಒಂದು ವಾದದ ಪ್ರಕಾರ ಈ ಕೆರೆ ರಾಜೇಂದ್ರ ಚೋಳನ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತ ಹೇಳ್ತದೆ. ಇನ್ನೊಂದು ವಾದದ ಪ್ರಕಾರ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳ್ತದೆ. ಒಟ್ಟಾರೆ ಇದು ಒಂದು ಐತಿಹಾಸಿಕ ಪುರಾತನ ಕೆರೆ ಅಂತ ಆಯಿತು. ಈ ತುಮಕೂರಿನ ಅಮಾನಿಕೆರೆ ಬಗ್ಗೆ 2 ಶಿಲಾಶಾಸನಗಳಿದ್ದು, ಒಂದು ಶಾಸನ ಟಿ ಬೇಗೂರಿನ ಚಂದ್ರಮೌಳೇಶ್ವರ ದೇವಾಲಯದಲ್ಲಿದೆ, ಇನ್ನೊಂದು ತುಮಕೂರು ನಗರದ ಸೋಮೇಶ್ವರ ದೇವಾಲಯದ ಆವರಣದಲ್ಲಿದೆ. ಟಿ ಬೇಗೂರಿನ ಚಂದ್ರಮೌಳೇಶ್ವರ ದೇವಾಲಯದಲ್ಲಿರುವ ಶಿಲಾಶಾಸನದ ಪ್ರಕಾರ ಈ ಕೆರೆಯ ವಿಸ್ತೀರ್ಣ 948 ಎಕರೆ ಪ್ರದೇಶ. ತುಮಕೂರು ನಗರದ ಸೋಮೇಶ್ವರ ದೇವಾಲಯದ ಆವರಣದಲ್ಲಿರುವಂತಹ ಶಿಲಾಶಾಸನ ಕ್ರಿಸ್ತಶಕ 955ನೇ ಇಸ್ವಿಗೆ ಸೇರಿದ್ದಾಗಿದ್ದು, ಆ ಶಿಲಾಶಾಸನದಲ್ಲಿ ಈ ಕೆರೆಯ ಉಸ್ತುವಾರಿಗೆ ಸಂಬಂಧಪಟ್ಟಂತೆ ವಿವರಿಸಲಾಗಿದೆ. ಕೆರೆಯ ಉಸ್ತುವಾರಿಗೆ 8 ಜನ ಮುಖಂಡರು ಇದ್ದರು. ಹತ್ತಿಯಣ್ಣ ಎಂಬಾತ ಈ ಕೆರೆಯ ಉಸ್ತುವಾರಿಯನ್ನು ನೋಡಿಕೊಳ್ತಿದ್ದ. ಈತನಿಗೆ ವರ್ಷಕ್ಕೆ 12 ಖಂಡುಗ ಬೆಳೆ ಬೆಳೆಯುವ ಭೂಮಿಯನ್ನು ನೀಡಲಾಗಿತ್ತು. ಈತನಿಗೆ ಬ್ರಹ್ಮಪುತ್ರ ಎಂಬ ಬಿರುದು ನೀಡಲಾಗಿತ್ತು ಎಂಬ ವಿವರ ಈ ಶಾಸನದಲ್ಲಿ ಸಿಗುತ್ತದೆ. 1930ರ ಮೈಸೂರು ಗೆಜೆಟಿಯರ್ ಪ್ರಕಾರ ಈ ಕೆರೆಯ ವಿಸ್ತೀರ್ಣ 835 ಎಕರೆ. ಈಗಿನ ಸಣ್ಣ ನೀರಾವರಿ ಇಲಾಖೆ ದಾಖಲೆಗಳ ಪ್ರಕಾರ ಈಗಿನ ಕೆರೆಯ ವಿಸ್ತೀರ್ಣ 508 ಎಕರೆ. ಈ ಕೆರೆಗೆ ಕಟ್ಟಿರುವ ಏರಿಯ ಉದ್ದ 1800 ಮೀಟರ್. ನೀರಿನ ಸಾಮರ್ಥ್ಯ 165.44 ಮಿಲಿಯನ್ ಘನ ಅಡಿ. ಈ ಕೆರೆಯು ಹಿಂದೆ 750 ಎಕರೆಯಲ್ಲಿ ಬೆಳೆ ಬೆಳೆಯುವಂತಹ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿತ್ತು. ಈ ಕೆರೆ ಇಂದಿನಿಂದಲೂ ಈಗಿನವರೆಗೂ ಕೂಡ ಪಕ್ಷಿಗಳಿಗೆ ಬಹಳ ಪ್ರಿಯವಾದ ತಾಣವಾಗಿದೆ. 121 ಪ್ರಭೇದದ ಪಕ್ಷಿಗಳಿಗೆ ಇದು ಆಶ್ರಯ ತಾಣ ಆಗಿತ್ತು. 46 ಪ್ರಭೇದದ ಪಕ್ಷಿಗಳು ಇಲ್ಲಿಗೆ ವಿದೇಶದಿಂದ ವಲಸೆ ಬರ್ತಿದ್ವು. 24 ಚಿಟ್ಟೆ ಪ್ರಭೇದಗಳು ಇಲ್ಲಿದ್ದವು. ಮತ್ತು 3 ಜಾತಿಯ ಆಮೆ, 5 ಪ್ರಭೇದದ ಕಪ್ಪೆ ಅಲ್ಲದೆ ಮೊಸಳೆ ಕೂಡ ಈ ಕೆರೆಯಲ್ಲಿತ್ತು ಎಂಬುದು ಸತ್ಯ. ಇಷ್ಟೆಲ್ಲ ಘನತೆವೆತ್ತ ಇತಿಹಾಸವನ್ನು ಹೊಂದಿರುವಂತಹ ಈ ಕೆರೆಯನ್ನು ಒಂದು 20 ವರ್ಷಗಳ ಹಿಂದೆ ನಮ್ಮ ಜನಪ್ರತಿನಿಧಿಗಳು ಕಬಳಿಸ್ಲಿಕ್ಕೆ ಮುಂದಾಗಿದ್ದರು. ಅಂದರೆ ಈ ಕೆರೆಯ ಒಳಗಡೆ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡ್ತೇವೆ, ಸರ್ಕಾರಿ ಕಚೇರಿ ಕಟ್ಟಡಗಳನ್ನು ಕಟ್ತೇವೆ, ಆದಾಯ ತರುವಂತಹ ಕಾಂಪ್ಲೆಕ್ಸು ಅಂದರೆ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಮುಂದಾಗಿದ್ದರು. ಆಗ ಇಲ್ಲಿಯ ಅಂದರೆ ಸ್ಥಳೀಯ ಲೇಖಕರು, ಪತ್ರಕರ್ತರು, ಬರಹಗಾರರು ಮತ್ತು ಪ್ರಗತಿಪರರು, ವಿದ್ಯಾರ್ಥಿಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನೇ ಹಮ್ಮಿಕೊಂಡ್ರು. ಹೋರಾಟದ ಭಾಗವಾಗಿ ಬೀದಿ ನಾಟಕಗಳನ್ನು ಮಾಡಿ ಜನಭಿಪ್ರಾಯವನ್ನು ಕೆರೆಯ ಪರವಾಗಿ ರೂಪಿಸಿದರು. ಹೀಗಾಗಿ ಈ ಕೆರೆ ಉಳಿದು ಇವತ್ತು ಇಲ್ಲಿ ಒಂದು ಸುಂದರ ಉದ್ಯಾನವನ ನಿರ್ಮಾಣವಾಗಿ ಪ್ರವಾಸಿಗರನ್ನು ಆಕರ್ಷಿಸಲಿಕ್ಕೆ ಕಾರಣವಾಗಿದೆ. ನಿಮಗೂ ಕೂಡ ಈ ಕೆರೆಯ ಮಹತ್ವ ಅರ್ಥವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.